ಸ್ನಾನ ಮಾಡುವ ಬಾತ್ರೂಮಿನ ಕೆಳಗೆ ಒಂದು ಹೆಣ ಇದೆ ಅಂದರೆ ಅಂಥ ಮನೆಯಲ್ಲಿ ನಾವು ಸಹಜವಾಗಿ ಜೀವನ ಮಾಡೋಕ್ಕೆ ಸಾಧ್ಯನಾ? ಆದರೆ ಆ ರೂಬಿ ಶರ್ಮಾ ಇದ್ಲು. ಬರ್ತಿ 45 ದಿನಗಳ ಕಾಲ ಹಾಯಾಗಿದ್ಲು. ಇಷ್ಟಕ್ಕೂ ಯಾರಿದು ರೂಬಿ ಶರ್ಮಾ? ಏನಿದು ಬಾತ್ರೂಮ್ ಕತೆ? ಗಂಡನ ಶವ ಬಾತ್ರೂಮ್ನಲ್ಲಿ ಹಾಕಿತ್ತು. ಒಂದು ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಸ್ಟೋರಿಯನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತನ್ನ ಗಂಡನ ಶವವನ್ನೇ ಬಾತ್ರೂಮ್ನಲ್ಲಿ ಹೂತಾಕಿ ಅದರ ಮೇಲೆಯೇ ನಿತ್ಯ ಸ್ನಾನ ಮಾಡ್ತಿದ್ಲು ಅಂದರೆ ಅವಳ ಗುಂಡಿಗೆ ಎಷ್ಟು ಗಟ್ಟಿ ಇರಬೇಕು ಅಲ್ವಾ? 2 ಮಕ್ಕಳ ತಂದೆ, ಮದುವೆಯಾಗಿ 17 ವರ್ಷವಾಗಿತ್ತು. ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದಿದ್ವು. ಆದರೆ ಇವನಿಗೊಂದು ಚಟ, ಕುಡಿತ. ನಿತ್ಯ ಕುಡಿಯುತ್ತಿದ್ದ. ಕುಡಿಯೋಕೆ ಕಾಸಿಲ್ಲ ಅಂದಾಗ ಪತ್ನಿಯನ್ನ ಪೀಡಿಸಿ ಬಡೀತಿದ್ದ. ಇದೇ ನೋಡಿ ಆತನ ಅಂತ್ಯಕ್ಕೆ ನಾಂದಿ ಹಾಡಿತು. ಇಂತಹದ್ದೊಂದು ಡೆಡ್ಲಿ ಕ್ರೈಮ್ ಕಹಾನಿ ಹೊರಬಿದ್ದ ಬೆನ್ನಲ್ಲೇ ಇಡೀ ಭಾರತದ ಗಂಡಸರು ಮತ್ತೆ ನಡುಗಿದ್ರು. ಪಕ್ಕದಲ್ಲೇ ಇರೋ ಮಡದಿಯನ್ನ ಅನುಮಾನದಿಂದ ನೋಡುವಂತಾದ್ರು. ಇದಕ್ಕೆ ಕಾರಣ ಸರಣಿ ಹತ್ಯೆಗಳು, ಪತಿ ಭಾವಿ ಪತಿಯರ ಸಾಲು ಸಾಲು ಹತ್ಯೆಗಳು. ಮುಸ್ಕಾನ್, ಸೋನಂ, ಸಿಯಾ ಗೋಯಲ್, ಈಗ ರೂಬಿ ಶರ್ಮಾ. ನಮ್ಮನ್ನು ಕಾಡೋ ಪ್ರಶ್ನೆ ಒಂದೇ: ಈ ದೇಶದಲ್ಲಿ ಪುರುಷರಿಗೆ ರಕ್ಷಣೆ ಇಲ್ವಾ? ಈ ದೇಶದಲ್ಲಿ ಗಂಡಿಗೆ ಭದ್ರತೆ ಇಲ್ವಾ? ಇದೆಲ್ಲವನ್ನ ನೋಡ್ತಾ ಇದ್ರೆ ಮದುವೆ ಅನ್ನೋದು 7 ಜನ್ಮದ ಅನುಬಂಧ ಅನ್ಸುತ್ತಾ? ಮದುವೆ ಅನ್ನೋದೇ ಮಸಣಕ್ಕೆ ಮುಹೂರ್ತ ಅನ್ನುವಂತಾಗಿದೆಯಾ? ಮೇ 18ನೇ ತಾರೀಕು ರಾತ್ರಿ ರೂಬಿ ತನ್ನ ಗಂಡನಿಗೆ ಪ್ರೀತಿಯಿಂದ ಪಾಯಸ ಮಾಡಿದ್ಲು. ಆದರೆ ಪೊಲೀಸರ ಪ್ರಕಾರ ಆ ಪಾಯಸದಲ್ಲಿ ಸಕ್ಕರೆ ಕಡಿಮೆ ಇತ್ತು, ನಿದ್ರೆ ಮಾತ್ರೆಗಳು ಹೆಚ್ಚಾಗಿದ್ವು. ಬೆಳಗ್ಗೆ ತನಕ ಗಂಡ ಎಚ್ಚರವಾಗಲಿಲ್ಲ. ಗಂಡ ಗಾಢ ನಿದ್ರೆಯಲ್ಲಿದ್ದ. ಇತ್ತ ಇದೇ ಸಮಯದಲ್ಲಿ ರೂಬಿ ಬಚ್ಚಲು ಮನೆಗೆ ತೆರಳಿ ಗುಣಿ ಅಗೆದಿದ್ಲು. ಗಂಡನನ್ನು ಎಳೆದು ತಂದು ಗುಂಡಿಯೊಳಗೆ ಹಾಕಿ ಮಣ್ಣು ಮುಚ್ಚಿಬಿಟ್ಟಿದ್ಲು. ಮರುದಿನ ಮೇಸ್ತ್ರಿಯನ್ನ ಕರೆಸಿದ್ಲು, ಟೈಲ್ಸ್ ಹಾಕಿಸಿದ್ಲು. ಎಲ್ಲ ಮುಗಿಸಿದ ಬೆನ್ನಲ್ಲೇ ಅಳೋಕೆ ಶುರು ಮಾಡಿದ್ಲು. ಅಕ್ಕಪಕ್ಕದವರನ್ನ ತಬ್ಕೊಂಡು ಗಳಗಳನೆ ಕಣ್ಣೀರು ಸುರಿಸಿದ್ಲು. ನನ್ನ ಗಂಡ ಮನೆಗೆ ಬಂದಿಲ್ಲ, ಅವನೆಲ್ಲೋದ ಗೊತ್ತಿಲ್ಲ, ನನ್ನ ಮಕ್ಕಳ ಕತೆ ಏನು, ಅವರಿಲ್ಲದೆ ನನಗೆ ದಿಕ್ಕೆ ತೋಚ್ತಿಲ್ಲ ಅಂದಿದ್ಲು. ಗಂಡನಿಗಾಗಿ ಹುಡುಕಾಡಿದ್ಲು. ಅವಳಿಗೆ ಗೊತ್ತಿತ್ತು ಅವನು ಕಾಣೆಯಾಗಿಲ್ಲ, ತನ್ನದೇ ಮನೆಯಲ್ಲಿ ಹೆಣವಾಗಿದ್ದಾನೆ ಅನ್ನೋದು. ಆದರೂ ಯಾರೊಬ್ಬರಿಗೂ ಸಣ್ಣ ಅನುಮಾನ ಬರದಂತೆ ಮೇಂಟೈನ್ ಮಾಡಿದ್ಲು. ಭಯವಾಗ್ತಿದೆ. ಸಂಬಂಧಗಳಿಗೆ ಏನಾಗಿದೆ? ಸಹನೆ, ತಾಳ್ಮೆಯ ಸಂಕೇತವಾಗಬೇಕಾದ ಹೆಣ್ಣು ಯಾಕಿಷ್ಟು ಕ್ರೂರಿ ಆಗ್ತಿದ್ದಾಳೆ? ಇದಕ್ಕಿಂತಲೂ ಭಯ ಆಗೋದು ಅವರು ಶವಗಳನ್ನು ಕಣ್ಮರೆ ಮಾಡ್ತಿರೋ ರೀತಿ. ಎಲ್ಲಿಂದ ಬಂತು ಈ ಧೈರ್ಯ? ಒಬ್ಬಳು ಡ್ರಮ್ನಲ್ಲಿ ಗಂಡನ ಕತೆ ಮುಗಿಸಿದ್ರೆ ಮತ್ತೊಬ್ಬಳು ಪ್ರಪಾತಕ್ಕೆ ತಳ್ಳಿ ಭಾವಿ ಪತಿಯ ಕತೆ ಮುಗಿಸಿದ್ಲು. ಈಗ ರೂಬಿ ಶರ್ಮಾ ಗಂಡನ ಶವವನ್ನು ಬಾತ್ರೂಮ್ನಲ್ಲೇ ದಫನ್ ಮಾಡಿದ್ಲು. ರವಿಚಂದ್ರನ್ ಅಭಿನಯದ ದೃಶ್ಯಂ ಸಿನಿಮಾ ನೋಡಿದ್ದೀರಾ ಅಲ್ವಾ? ಅದು ಸಿನಿಮಾ. ರೀಲ್ಗಿಂತಲೂ ರಿಯಲ್ ಲೈಫ್ನಲ್ಲಿ ನಡೆಯುತ್ತಿರೋ ದೃಶ್ಯಂ ಸಿನಿಮಾಗಳು ನಿಜಕ್ಕೂ ಭಯ ಹುಟ್ಟಿಸ್ತಿದ್ದಾವೆ. ಪ್ರಶ್ನೆ ಒಂದೇ: ಯಾವ ಕಾರಣಕ್ಕೆ? ಗೊತ್ತಾಗ್ತಿಲ್ಲ. ಸ್ವತಃ ಸೈಕಾಲಜಿಸ್ಟ್ಗಳು ಕೂಡ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಅವತ್ತು ಮೇ 18ನೇ ತಾರೀಕು ಆಗ್ರಾದ ಸಿಕಂದರ್ನ ಒಂದು ಮನೆಯಲ್ಲಿ ದುರಂತ ನಡೆದು ಹೋಗಿತ್ತು. ಸುರೇಂದರ್ ಹಾಗೂ ರೂಬಿ ದಂಪತಿ ಮದುವೆಯಾಗಿ 17 ವರ್ಷಗಳಾಗಿದ್ವು. 2 ಹೆಣ್ಮಕ್ಳು. ಅವತ್ತು ರೂಬಿ ತನ್ನ ಮಕ್ಕಳನ್ನು ಬಾಮೈದನ ಮನೆಗೆ ಕಳಿಸಿದ್ಲು. ಎಲ್ಲವೂ ಪ್ರೀಪ್ಲ್ಯಾಂಡ್. ಗಂಡನಿಗೆ ಪಾಯಸ ಇಷ್ಟ ಅಂತ ಗೊತ್ತಿತ್ತು, ಹೀಗಾಗಿ ಖೀರ್ ರೆಡಿ ಮಾಡಿದ್ಲು. ನಿದ್ರೆ ಬರ್ತಿಲ್ಲ ಅಂತ ತಂದು ಇಟ್ಕೊಂಡಿದ್ದ 18ರಿಂದ 20 ನಿದ್ರೆ ಮಾತ್ರೆಗಳನ್ನು ಹಾಕಿದ್ಲು. ಸುರೇಂದರ್ ಪಾಯಸ ಕುಡಿದು ಮಲಗ್ಬಿಟ್ಟ. ಅವನನ್ನು ಉಸಿರುಗಟ್ಟಿಸಿ ಕೊಂದಿದ್ಲು ಈ ಕಿರಾತಕಿ. ಬೆಳಗ್ಗೆ 400 ರೂಪಾಯಿ ಖರ್ಚು ಮಾಡಿ ಸಿಮೆಂಟ್ ಹಾಗೂ ಮರಳು ತಂದಿದ್ಲು. ಬಚ್ಚಲು ಮನೆಯಲ್ಲಿ ಗುಂಡಿ ತೆಗೆದು ಶವ ಹಾಕಿ ಅದರ ಸುತ್ತ ಶವ ಬೇಗ ಕೊಳತೋಗ್ಲಿ, ವಾಸನೆ ಬಾರದಿರಲಿ ಅಂತ ಉಪ್ಪು ಸುರಿದಿದ್ಲು. ನಂತರ
ಮಣ್ಣು ಮುಚ್ಚಿದ್ಲು. ಸ್ವಲ್ಪ ದಿನದ ಬಳಿಕ ಮೇಸ್ತ್ರಿ ಬಂದಿದ್ದ, ಟೈಲ್ಸ್ ಹಾಕಿದ್ದ, ಬಚ್ಚಲು ಮನೆ ಒಳೆಯತೊಡಗಿತ್ತು. ಆದರೆ ಅದರ ಕೆಳಗೆ ಸುರೇಂದ್ರನ ಆತ್ಮ ವಿಲವಿಲ ಅಂತಿತ್ತು. ರೂಬಿ ಅಕ್ಕಪಕ್ಕದವರ ಮುಂದೆ ಕಣ್ಣೀರು ಹಾಕಿದ್ಲು. ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿದ್ಲು. ಗಂಡ ಕೆಲಸಕ್ಕೆ ಅಂತ ಹೋದವನು ವಾಪಸ್ ಬಂದಿಲ್ಲ ಅಂತ ಗೋಳಾಡಿದ್ಲು. ಪೊಲೀಸರ ಜೊತೆಯೇ ಇದ್ಕೊಂಡು ಗಂಡನನ್ನು ಹುಡುಕುವ ನಾಟಕವಾಡಿದ್ಲು. ತಿಂಗಳು ಕಳೆದಿತ್ತು. ಪೊಲೀಸರು ಸುರೇಂದರ್ಗಾಗಿ ಹುಡುಕಾಡ್ತಿದ್ರು. ಅವರ ಜೊತೆ ರೂಬಿನೂ ಹುಡುಕ್ತಿದ್ಲು. ಯಾರೇ ಎದುರುಗಡೆ ಸಿಕ್ಕರು ಸಾಕು ಕಣ್ಣೀರಾಗ್ತಿದ್ಲು. ಮಕ್ಕಳು ಅಮ್ಮ ಅಪ್ಪ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಶಾಂತವಾಗಿ ಬೇಗ ಬರ್ತಾರೆ ಮಕ್ಕಳೇ ಅಂತಿದ್ಲು. ಆದರೆ ಅವನು ಬರೋದಿಲ್ಲ ಅನ್ನೋದು ರೂಬಿಗೆ ಸ್ಪಷ್ಟವಾಗಿತ್ತು. ಇತ್ತ ಪೊಲೀಸರು ಸುರೇಂದರ್ನನ್ನು ಹುಡುಕ್ತಿದ್ರು. ಇದೇ ಟೈಮಲ್ಲಿ ಅದೊಂದು ಟ್ರಕ್ ಕಳ್ಳತನದ ಕೇಸಿನ ತನಿಖೆಗೆ ಇಳಿದ್ರು ಪೊಲೀಸರು. ಆ ಟ್ರಕ್ ಕಳ್ಳತನದ ಕೇಸ್ ಆರೋಪಿ ರೂಬಿ ಸಿಕ್ಕಿ ಬೀಳುವಂತೆ ಮಾಡಿತ್ತು. ಹೌದು, ಒಂದು ಟ್ರಕ್ ಇದೇ ರೂಬಿ ಮನೆ ಸಮೀಪದಿಂದ ಕಳವಾಗಿತ್ತು. ಈ ಕೇಸಿಗೂ ರೂಬಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೆ ಪೊಲೀಸರು ಟ್ರಕ್ ಕೇಸ್ ತನಿಖೆ ವೇಳೆ ರೂಬಿ ಮನೆ ಬಳಿ ಬಂದಿದ್ರು. ಆದರೆ ರೂಬಿ ಅಂದ್ಕೊಂಡಿದ್ದೇ ಬೇರೆ. ಅವಳು ಗಾಬರಿಯಾದ್ಲು, ಕೈಕಾಲು ನಡುಗ್ತಿದ್ವು. ಇದನ್ನು ಗಮನಿಸಿತ್ತು ಪೊಲೀಸ್ ಟೀಮ್. ಟ್ರಕ್ ಕಳುವಿನ ಬಗ್ಗೆ ವಿಚಾರಿಸೋಕೆ ಬಂದರೆ ಇವಳು ಯಾಕೆ ನಡುಗ್ತಿದ್ದಾಳೆ, ಏನೋ ಇದೆ, ಇದರ ಹಿಂದೆ ಯಾವುದೋ ಕತೆ ಇದೆ ಅಂದ್ಕೊಂಡ ಪೊಲೀಸರು ಆಕೆಯನ್ನು ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದ್ರು. ಆಗಲೇ ನೋಡಿ, ಟ್ರಕ್ ಕಳುವಿನ ಕೇಸಿನ ತನಿಖೆಗೆ ಹೋಗಿದ್ದ ಪೊಲೀಸರಿಗೆ ಒಂದು ಕೊಲೆ ಕೇಸಿನ ರಹಸ್ಯ ತೆರೆದುಕೊಂಡಿದ್ದು. ಸುರೇಂದರ್ ಕುಟುಂಬದವರಿಗೂ ರೂಬಿ ಮೇಲೆ ಅನುಮಾನ ಇತ್ತು. ಈ ಬಗ್ಗೆ ಪೊಲೀಸರಿಗೂ ತಿಳಿಸಿದ್ರು. ಇದೆಲ್ಲವೂ ಅಲ್ಲಿ ಮ್ಯಾಚ್ ಆಗಿತ್ತು. ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಲೇ ಸತ್ಯ ಹೊರಹಾಕಿದ್ಲು. ಅಪ್ಪನ ಎಣವಿದ್ದ ಬಾತ್ರೂಮಿನಲ್ಲೇ ಮಕ್ಕಳು ಸ್ನಾನ ಮಾಡಿದ್ವು. ಮನೆಗೆ ಬಂದು ಹೋಗ್ತಿದ್ದ ಸಂಬಂಧಿಕರು, ಸ್ನೇಹಿತರು ಅದೇ ಬಾತ್ರೂಮ್ ಬಳಸಿದ್ರು. ಎಲ್ಲರಿಗೂ ಶಾಕ್. ಬಾತ್ರೂಮ್ನಲ್ಲಿ ಸುರೇಂದರ್ ಶವ. ಆರೋಪಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು. ಆಗ ಅವಳು ಹೇಳಿದ್ದು, ಅಜಯ್ ದೇವ್ಗನ್ ಅಭಿನಯದ ದೃಶ್ಯ ಸಿನಿಮಾ ನನಗೆ ಸ್ಫೂರ್ತಿ ಅಂತ. ಕುಡಿಯೋಕೆ ಕಾಸಿಗಾಗಿ ಪೀಡಿಸಿ ಹಲ್ಲೆ ಮಾಡ್ತಿದ್ದ, ಇದರಿಂದ ಬೇಸತ್ತು ಕೊಂದೆ ಅಂತೇಳಿದ್ಲು. ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಿದ್ದಾರೆ. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಏರುತ್ತೆ. ಸಾಕ್ಷಿಗಳು ಸಿಕ್ಕರೆ ಆರೋಪಿ ರೂಬಿ ಶರ್ಮಾಗೆ ಶಿಕ್ಷೆಯಾಗುತ್ತೆ. ಅವಳು ಜೈಲು ಸೇರ್ತಾಳೆ. ಆದರೆ ಬೆಳೆದ ಹೆಣ್ಣು ಮಕ್ಕಳ ಮುಂದಿನ ಗತಿ ಏನು, ಅವರ ಭವಿಷ್ಯ ಏನು, ಇದನ್ನು ರೂಬಿ ಶರ್ಮಾ ಯೋಚಿಸಬೇಕಿತ್ತು ಅಲ್ವಾ? ಈಗ ಕಾಲ ಮಿಂಚಿ ಹೋಗಿದೆ. ಸರಳುಗಳ ಹಿಂದೆ ರೂಬಿ ಶರ್ಮಾ ಈಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾಳೆ. ನಾನು ಕೊಂದಿಲ್ಲ, ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ, ನನ್ನ ಮೇಲೆ ಎಲ್ಲಿ ಕೇಸ್ ಬರುತ್ತೋ ಅಂತ ನಾನು ಮಣ್ಣು ಮಾಡಿಬಿಟ್ಟೆ ಅಂತಿದ್ದಾಳೆ. ಪತ್ನಿಯಿಂದ, ಪ್ರೇಮಿಯಿಂದ ಗಂಡಸರ ಸರಣಿ ಹತ್ಯೆಗಳು ನಡೆಯುತ್ತಲೇ ಇವೆ. ಇದಕ್ಕೆ ಕಡಿವಾಣ ಹಾಕುವುದು ಹೇಗೆ? ಈ ಪ್ರಶ್ನೆಯಾಗಿಯೇ ಉಳಿದಿದೆ. ಇಂತಹ ಡಿಫ್ರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.